ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು HSTR, GPSTR, TET ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಮತ್ತು ಸಂಭವನೀಯ ಹಿಂದೆ ಪರೀಕ್ಷೆಗಳಲ್ಲಿ ಕೇಳಲಾದ ಸೈಕಾಲಜಿ ಪ್ರಶ್ನೆಗಳನ್ನು ನೋಡೋಣ. ಅದರಲ್ಲಿ ಬುದ್ಧಿಶಕ್ತಿ ಎಂಬ ಪಾಠದ ಮೇಲೆ ಪ್ರಶ್ನೆಗಳನ್ನು ನೋಡ್ಕೋತಾ ಹೋಗೋಣ. ಹಿಂದಿನ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳದಾವು ಇವು. 1ನೇ ಪ್ರಶ್ನೆ ಬುದ್ಧಿಶಕ್ತಿ ಮೇಲೆ ಅದಾವೆ ಇವೆಲ್ಲ ಪ್ರಶ್ನೆಗಳು. ಮತ್ತು ಅದೇ ರೀತಿ ಈ ವಿಡಿಯೋಸ್ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ GPSTR, HSTR, TETಗೆ ಸ್ಟಡಿ ಮಾಡ್ತಿದ್ದಾರೆ ಅವರಿಗೆಲ್ಲ ಈ ವಿಡಿಯೋಸನ್ನು ಶೇರ್ ಮಾಡಿ. 1ನೇ ಪ್ರಶ್ನೆ ಪರಿಸರದೊಡನೆ ಹೊಂದಿಕೊಳ್ಳುವುದು ಅಥವಾ ಪರಿಸರದಿಂದ ಕಲಿಯುವ ಯೋಗ್ಯತೆಯು ಏನಾಗಿದೆ ಅಂದರೆ ಬುದ್ಧಿಮತ್ತೆಯಾಗಿದೆ. ಇದು ಹಿಂದೆ B.Ed ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಯಾಗಿದೆ, 2011ರಲ್ಲಿ ನಡೆದ ಪರೀಕ್ಷೆಯಲ್ಲಿ. 2ನೇ ಪ್ರಶ್ನೆ ಬುದ್ಧಿಶಕ್ತಿಯು ಕೆಲವಾರು ವ್ಯಕ್ತಿಗತ ಯೋಗ್ಯತೆಗಳಿಂದ ಕೂಡಿದೆ ಎಂಬ ದೃಷ್ಟಿಕೋನವು ಅದನ್ನು ಪರಿಗಣಿಸುತ್ತದೆ. ಏನನ್ನು ಪರಿಗಣಿಸುತ್ತದಪ್ಪ ಅಂದರೆ ಯೋಗ್ಯತೆಗಳ ಸಮೂಹ ಅಂತೇಳಿ ಪರಿಗಣಿಸ್ತದೆ. 3ನೇ ಪ್ರಶ್ನೆ 8 ವರ್ಷ ತುಂಬಿದ ಬೇರೆ ಬೇರೆ ಮಕ್ಕಳ ಮಾನಸಿಕ ಬೆಳವಣಿಗೆ ಅಂದರೆ ಮನಸ್ಸಿನ ಬೆಳವಣಿಗೆ ಅದು ವಯಸ್ಸು ಎಷ್ಟಾಗಿರ್ತದಪ್ಪ ಅಂತಂದರೆ 8ಕ್ಕಿಂತ ಕಡಿಮೆ, ಸಮ ಅಥವಾ ಹೆಚ್ಚು. ಈ ರೀತಿ ಆ 8 ವರ್ಷದ ತುಂಬಿದ ಮಕ್ಕಳ ಮಾನಸಿಕ ಬೆಳವಣಿಗೆ ಈ ರೀತಿಯಾಗಿರುತ್ತದೆ. ಮತ್ತು 4ನೇ ಪ್ರಶ್ನೆ ಸಮಾನ ವಯಸ್ಸಿನ ಮಕ್ಕಳ ಗುಂಪಿನಲ್ಲಿ ಬುದ್ಧಿಮತ್ತೆಯು ಯಾವ ರೀತಿಯಾಗಿರುತ್ತದೆ. ಸಮಾನ ವಯಸ್ಸಿನ ಮಕ್ಕಳಂದರೆ ಉದಾಹರಣೆಗೆ ತೆಗೆದುಕೊಳ್ಳಿ, 5ನೇ ತರಗತಿಯ ಮಕ್ಕಳ ಬುದ್ಧಿಶಕ್ತಿ ಯಾವ ರೀತಿ ಇರುತ್ತದೆ ಅಂದರೆ ಎಲ್ಲ ಮಕ್ಕಳ ಆ ತರಗತಿಯ ಸಾಮಾನ್ಯ ವಿತರಣೆಯಲ್ಲಿರುತ್ತದೆ. ಇದು ಕೂಡ B.Ed ಮೊರಾರ್ಜಿ ಎಕ್ಸಾಮಲ್ಲಿ ಕೇಳೋಂಥ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ಬುದ್ಧಿಶಕ್ತಿಯ ದ್ವಿಕಾರ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದರೆ ಬುದ್ಧಿಶಕ್ತಿಯ ದ್ವಿಕಾರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದರೆ ಸ್ಪಿಯರ್ಮನ್ ಅಂತ ಹೇಳಿದಾರೆ. ಅವರು ಈ ಬುದ್ಧಿಶಕ್ತಿಯ ದ್ವಿಕಾರ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಅದೇ ರೀತಿಯಾಗಿ ಬುದ್ಧಿಶಕ್ತಿಯಲ್ಲಿ ಹಲವಾರು ಸಿದ್ಧಾಂತಗಳು ಬರ್ತವೆ. ಅದನ್ನೆಲ್ಲ ಒಂದು ಕಡೆ ಪಾಯಿಂಟ್ ಮಾಡಿ ಇಟ್ಟು ಅದನ್ನೆಲ್ಲ ನೆನಪು ಮಾಡ್ಕೋಬೇಕು. ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ, ಯಾವ ಸಿದ್ಧಾಂತ ಕೇಳ್ತಾರೆ ಗೊತ್ತಿಲ್ಲ, ಅದಕ್ಕೆ ಎಲ್ಲ ಸಿದ್ಧಾಂತದ ಪ್ರತಿಪಾದಕರು ನೀವು ನೆನಪಿಡಬೇಕು. 6ನೇ ಪ್ರಶ್ನೆ ಒಂದು ಮಗುವಿನ CA 10 ವರ್ಷಗಳು ಮತ್ತು MA 8 ವರ್ಷಗಳಾಗಿದ್ದರೆ ಅದರ IQ ಅಂದರೆ ಬುದ್ಧಿಶಕ್ತಿ ಎಷ್ಟಾಗಿರುತ್ತದೆ ಅಂಥೇಳಿ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಉತ್ತರ ಬಿಡಿಸ್ಬೇಕಂದ್ರೆ ನೀವು ಇದರ IQ ಕಂಡುಹಿಡುವಂಥ ಅಂದರೆ ಬುದ್ಧಿಶಕ್ತಿ ಕಂಡು ಹಿಡಿಯುವಂಥ ಸೂತ್ರವನ್ನು ನಿಮಗೆ ಗೊತ್ತಿರಬೇಕು. ಆ ಸೂತ್ರದ ಮೂಲಕ ಈ ಉತ್ತರವನ್ನು ಬಿಡಿಸ್ಬೋದು. ಆ ಸೂತ್ರ ನೋಡಿ ಈ ಪ್ರಶ್ನೆಗೆ ಉತ್ತರ ಹೆಂಗೆ ಕಂಡುಹಿಡಿದ್ರೆ ನೋಡೋಣ ಈ ಸದ. ಮೊದಲನೇದಾಗಿ ಬುದ್ಧಿಶಕ್ತಿ ಕಂಡುಹಿಡಿಯುವ ಸೂತ್ರ ಯಾವುದಪ್ಪ ಅಂದರೆ ಇಲ್ಲಿದೆ, IQ = MA / CA × 100. ಇದು 6ನೇ ಪ್ರಶ್ನೆ ನೋಡಿದ್ದೇವೆ ನಾವು. CA 10 ಇರ್ತದೆ, MA 8 ಇರ್ತದೆ. ಅಂದರೆ ಇವೆರಡು ಹಿಂಗಿದ್ರೆ ಈ ವಯಸ್ಸಿನವರಿದ್ರೆ ಅದು ಆ ಮಗುವಿನ IQ ಬುದ್ಧಿಶಕ್ತಿ ಯಾವ ಲೆವೆಲ್ನಾಗಿರ್ತದಪ್ಪ ಅಂತಲೂ ಕಂಡುಹಿಡಿಬೇಕು ನಾವು. ಬನ್ನಿ ನೋಡೋಣ. IQ = MA ಇದ್ದಲ್ಲಿ MA ಅದರ ವಯಸ್ಸು 8, CA ಇದ್ದಲ್ಲಿ ಅದರ ವಯಸ್ಸು ಎಷ್ಟು 10. ಅದನ್ನು × 100 ಮಾಡಿದ್ಮೇಲೆ ಏನಾಗುತ್ತಪ್ಪ ಅಂದರೆ ಈ 0 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ 8 ಉಳಿಯುತ್ತೆ, ಈ ಕಡೆ 10 ಉಳಿಯುತ್ತೆ. ಅದನ್ನು ಇಂಟು ಮಾಡಿದರೆ ಅದರ ಬುದ್ಧಿಶಕ್ತಿ ಎಷ್ಟಾಗುತ್ತೆ 80 ಆಗುತ್ತೆ. ಉತ್ತರ ನೋಡೋಣ ಬನ್ನಿ 6ನೇ ಪ್ರಶ್ನೆದ್ದು. 6ನೇ ಪ್ರಶ್ನೆ ಉತ್ತರ C 80. CA 10 MA 8 ಇದ್ದಾಗ ಅದರ IQ ಬುದ್ಧಿಶಕ್ತಿ ಎಷ್ಟಿರುತ್ತಪ್ಪ ಅಂದರೆ ಆ ಮಗುವಿನ ಬುದ್ಧಿಶಕ್ತಿ 80% ಇರುತ್ತೆ. ಈಗ 7ನೇ ಪ್ರಶ್ನೆ ಸಾಮಾನ್ಯ ಸಂಭಾವ್ಯ ರೇಖೆ ಇರುವ ಆಕಾರ ಯಾವುದಪ್ಪ ಅಂದರೆ ಘಂಟಾಕಾರ ಅಂಥೇಳಿ ಇದನ್ನು ನೆನಪಿಡಬೇಕು. ಮತ್ತು 8ನೇ ಪ್ರಶ್ನೆ ಇದನ್ನು ಬುದ್ಧಿಶಕ್ತಿ ಕಂಡುಹಿಡಿಯುವ ಪ್ರಶ್ನೆಯಾಗಿದೆ. ಮಾನಸಿಕ ವಯಸ್ಸು 16 ವರ್ಷಗಳಿದ್ದು, ಮಾನಸಿಕ ವಯಸ್ಸು ಅಂದರೆ MA, ಭೌತಿಕ ವಯಸ್ಸು 14 ವರ್ಷವಾಗಿರುವ ವಿದ್ಯಾರ್ಥಿಯ ಭೌತಿಕ ವಯಸ್ಸು ಅಂದರೆ CA 14 ವರ್ಷವಾಗಿದ್ದರೆ ಆ ವಿದ್ಯಾರ್ಥಿಯ ಬುದ್ಧಿಶಕ್ತಿ ಯಾವ ರೀತಿಯಾಗಿರುತ್ತದೆ, IQ ಯಾವ ರೀತಿ ಇರುತ್ತದಪ್ಪ ಅಂತೇಳಿ ಕಂಡುಹಿಡಿಬೇಕು. ಅದೇ ಸೂತ್ರದ ಮೂಲಕ ನೋಡೋಣ ಬನ್ನಿ. 8ನೇ ಪ್ರಶ್ನೆ MA = 16, CA = 14, IQ ಎಷ್ಟಾಗಿರುತ್ತದಪ್ಪ ಅಂದರೆ IQ = ಸೂತ್ರ MA ಮೇಲ್ಗಡೆ ಹಾಕಬೇಕು 16,
ಡಿವೈಡೆಡ್ ಬೈ ಸಿ 14 ಇಂಟು 100. ಮೊದಲ 14 16 ಯಾವ ಮಗ್ಗಿ ಒಳಗೆ ಬರ್ತದೆ ಸೇಮ್ ನೋಡಿ ಮಾಡ್ಕೊಳ್ಳೋದು. 2 ಏಳೆ 14, 2 ಎಂಟ್ಲೆ 16, ಆಮೇಲೆ 7 1ಲೇ 7, 7 ಎಷ್ಟಲೇ 100 ಹೋಗುತ್ತಪ್ಪ ಅಂದ್ರೆ 14.28 ಹೋಗುತ್ತೆ. ಆಮೇಲೆ ಇದು ಇಂಟು ಮಾಡೋದು, ಮೇಲ್ಗಡೆ 8 ಉಳಿತು, ಇಂಟು 14.28 ಅದನ್ನು ಇಂಟು ಮಾಡಿದ್ರೆ 114 ಬರುತ್ತೆ. ಅಂದರೆ ಆ ವಿದ್ಯಾರ್ಥಿಯ ಬುದ್ಧಿಶಕ್ತಿ 114% ಅದಂತ ಹೇಳಿ ಅಂದಂಗೆ. ಇದು ಎಷ್ಟಪ್ಪ ಅಂದ್ರೆ 8ನೇ ಪ್ರಶ್ನೆ 114 2ನೇ ಆಪ್ಷನ್ ಆಗುತ್ತೆ. 9ನೇ ಪ್ರಶ್ನೆ 8 ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ 5 ವರ್ಷ ವಯಸ್ಸಿನ ಎ ಎಂಬ ಮಗುವು 6 ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ 4 ವರ್ಷ ವಯಸ್ಸಿನ ಬಿ ಎಂಬ ಮಗುವು ಇದ್ದರೆ ಇವರಲ್ಲಿ ಏನಿರ್ತದ, ಯಾವ ರೀತಿಯಾದಂಥ ಬುದ್ಧಿಶಕ್ತಿ ಇರ್ತದಪ್ಪ ಅಂದರೆ ಇಬ್ಬರು ಅತ್ಯಂತ ಬುದ್ಧಿಶಕ್ತಿಯುಳ್ಳವರಾಗಿರ್ತಾರೆ. ಇದನ್ನು ಚೆನ್ನಾಗಿ ಒಂದು ಸಲ ಬಿಡಿಸಿ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ. 10ನೇ ಪ್ರಶ್ನೆ ಒಬ್ಬ ಹುಡುಗನ ಮಾನಸಿಕ ವಯಸ್ಸು 12 ವರ್ಷಗಳು ಮತ್ತು ದೈಹಿಕ ವಯಸ್ಸು 10 ವರ್ಷಗಳಾದರೆ ಆ ಬುದ್ಧಿಶಕ್ತಿ ಎಷ್ಟಿರ್ತದಪ್ಪ ಅಂದರೆ 120 ಇರುತ್ತೆ. ಆ ಸೂತ್ರವನ್ನು ನಾನು ಹೇಳಿದ್ದನ್ನು ಅದನ್ನು ಯೂಸ್ ಮಾಡಿ ಒಂದು ಸಲ ಬಿಡಿಸಿ ನೋಡಿರಿ, ಅದು 120 ಆನ್ಸರ್ ಬರುತ್ತೆ ನಿಮಗೆ. ಸೂತ್ರ ನೆನ್ಪಿಡ್ಬೇಕದು, IQ = MA / CA × 100. 11ನೇ ಪ್ರಶ್ನೆ ಈ ಮನೋವಿಜ್ಞಾನಿಯ ಹೆಸರು ಪ್ರಥಮ ಬುದ್ಧಿಶಕ್ತಿ ಪರೀಕ್ಷಣಕ್ಕೆ ಸಂಬಂಧಿಸಿದೆ. ಅಂದ್ರೆ ಯಾರ ಬುದ್ಧಿಶಕ್ತಿ ಅಂದ್ರೆ ಈ ಸದ ಬೀನಿ ಉತ್ತರ ಬಂದುಬಿಟ್ಟು 11ನೇ ಉತ್ತರ ಬೀನಿ ಅಂತ ಉತ್ತರ ಆಗುತ್ತೆ. ಕ್ವಶನ್ ಏನಪ್ಪ ಅಂದರೆ ಮೊದಲು ಸೈಕಾಲಜಿ ಬಿಡಿಸ್ಬೇಕಂದ್ರೆ ನೀವು ಮೊದಲು ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು, ಅಂದರೆ ಉತ್ತರ ಗೊತ್ತಾಗುತ್ತೆ ನಿಮಗೆ. ಈ ಮನೋವಿಜ್ಞಾನಿಯ ಹೆಸರು ಪ್ರಥಮ ಬುದ್ಧಿಶಕ್ತಿ ಪರೀಕ್ಷಣಕ್ಕೆ ಸಂಬಂಧಿಸಿದೆ. ಅಂದ್ರೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಮಾಡೋದ್ರಲ್ಲಿ ಮೊದಲಿಗರು ಯಾರಾಗಿದ್ರಪ್ಪ ಅಂದ್ರೆ ಬೀನಿಯವರಾಗಿದ್ದರು. ಈ ಪ್ರಶ್ನೆ ಈ ರೀತಿ ಇರುತ್ತೆ, ಅದನ್ನು ತಿಳ್ಕೊಬೇಕು. 12ನೇ ಪ್ರಶ್ನೆ ಕೆಳಗಿನಲ್ಲಿ ಯಾವುದರಿಂದ ಬುದ್ಧಿಶಕ್ತಿ ಕೊರತೆ ಉಂಟಾಗುವುದಿಲ್ಲ. ಇದು ಯಾವುದು ಇದರಲ್ಲಿ ಕೊಟ್ಟಿದ್ದಾರೆ, ಇದರಿಂದ ಬುದ್ಧಿಶಕ್ತಿ ಕೊರತೆ ಉಂಟಾಗುವುದಿಲ್ಲ. ನಿಮ್ನ ಸಾಧನೆಯ ಸ್ಥಿತಿ. 13ನೇ ಪ್ರಶ್ನೆ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿರುವ ಮನೋವಿಜ್ಞಾನಿ ಯಾರು. ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಬುದ್ಧಿಶಕ್ತಿಯನ್ನು ಸಿದ್ಧಾಂತವನ್ನು ಕಂಡುಹಿಡಿದವರು ಯಾರು, ಪ್ರತಿಪಾದಿಸಿದವರು ಯಾರಪ್ಪ ಅಂದರೆ ಆಲ್ಫೋರ್ಟ್ ಬೀನಿ ಅವರು. 14ನೇ ಪ್ರಶ್ನೆ ಸ್ಟ್ಯಾನ್ಫರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷಣಕ್ಕೆ ಉದಾಹರಣೆಯಾಗಿದೆ. ಅಂದರೆ ಇವರು ಯಾವ ರೀತಿ ಬುದ್ಧಿಶಕ್ತಿ ಪರೀಕ್ಷಣವನ್ನು ಕಂಡುಹಿಡಿದ್ರಪ್ಪ ಅಂದರೆ ಶಾಬ್ದಿಕ ವ್ಯಕ್ತಿಗತ ಪರೀಕ್ಷಣ. ಇದು ಕೂಡ ಬಿ ಎಡ್ ಟೀಚರ್ಸ್ ಕೇಳಿದ ಪ್ರಶ್ನೆ, 2009ರಲ್ಲಿ ಬಂದಂಥ ಪ್ರಶ್ನೆ ಇದು ಬುದ್ಧಿಶಕ್ತಿಯ ಮೇಲೆ. 15ನೇ ಪ್ರಶ್ನೆ ಉದ್ದೇಶಪೂರ್ವಕವಾಗಿ ವರ್ತಿಸಲು, ತರ್ಕಬದ್ಧವಾಗಿ ಯೋಚಿಸಲು ಮತ್ತು ತನ್ನ ಪರಿಸರದೊಂದಿಗೆ ಪರಿಣಾಮಕಾರಿಯಾಗಿ ವ್ಯವಹರಿಸಲು ಬೇಕಾದ ವ್ಯಕ್ತಿಯ ಸಮಗ್ರವಾದ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂಥೇಳಿ ಈ ವಾಕ್ಯವನ್ನು ನೀಡಿದವರು ಯಾರು. ಇದು ಅಂದರೆ ಸ್ವಲ್ಪ ಬುದ್ಧಿಶಕ್ತಿಯ ಮೇಲೆ ಆಗಲಿ, ಕಲಿಕೆ ಮೇಲೆ ಆಗಲಿ, ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಇದು ಎಲ್ಲನೂ ಇದ್ರ ಮೇಲೆ ಇರುವಂತಹ ವಾಕ್ಯಗಳನ್ನು ಯಾರು ಹೇಳಿದ್ದಾರೆ ಅಂಥೇಳಿ ಒಂದು ಸ್ವಲ್ಪ ನೆನ್ಪಿಡ್ಬೇಕು. ಯಾಕಂದರೆ ವಾಕ್ಯಗಳ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಈ ವಾಕ್ಯ ಹೇಳಿದವರು ವೆಸ್ಲರ್ ಅಂತ ಇದ್ದವರು ವ್ಯಕ್ತಿ ಈ ವಾಕ್ಯವನ್ನು ಬುದ್ಧಿಶಕ್ತಿಯ ಮೇಲೆ ಹೇಳ್ತಾರೆ. ಮತ್ತು 16ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆಯಾಗಿದೆ. ಕೆಲವು ಲಕ್ಷಣಗಳಲ್ಲಿ ಸಮಾನತೆ ಇದ್ದು ಇನ್ನೂ ಕೆಲವು ಲಕ್ಷಣಗಳಲ್ಲಿ ವ್ಯತ್ಯಾಸ ಹೊಂದಿರುವ ವಸ್ತುಗಳ ಅಥವಾ ವಿಚಾರಗಳ ಗುಂಪನ್ನು ಪ್ರತಿನಿಧಿಸುವ ಶಾಬ್ದಿಕ ಅಥವಾ ಅಶಾಬ್ದಿಕ ಸಂಕೇತಕ್ಕೆ ಏನೆಂದು ಕರೆಯುತ್ತಾರೆ ಅಂದರೆ ಪರಿಕಲ್ಪನೆ ಅಂತೇಳಿ ಕರೀತಾರೆ. ಈ ವಿಡಿಯೋದಲ್ಲಿ ಹಿಂದೆ ಕೇಳಲಾದ ಬುದ್ಧಿಶಕ್ತಿಯ ಮೇಲಿನ 16 ಪ್ರಶ್ನೆಗಳನ್ನು ನೋಡಿದೆವು. ಮುಂದಿನ ವಿಡಿಯೋದಲ್ಲಿ ಭಾಗ 2 ಮಾದರಿ ಪ್ರಶ್ನೆಗಳನ್ನು ನೋಡೋಣ. ಎಲ್ಲರಿಗೂ ಥ್ಯಾಂಕ್ ಯು. ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.